ಡ್ರಿಂಕ್ಸ್ ಬಂದಿದೆ, ವೆಹಿಕಲ್ ಡ್ರಿಂಕ್ಸ್ ಬಂದಿದೆ ಬಂದ್ಬಿಟ್ಟು ಅವ್ರು ಇಲ್ಲಿ ಮುಳ್ಳಯ್ಯನಗಿರಿ ಸ್ಟೆಪ್ ಹತ್ರ ಒಂದು 50 ಮೆಟ್ಲೆ ಸ್ಟೆಪ್ ಹತ್ರ ಅಲ್ಲಿ ಕುತ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಎಲ್ಲ ಮಾಡಿ ಸ್ವಲ್ಪ ಇದು ಮಾಡ್ತಿದ್ದಾರೆ. ಮತ್ತೆ ಹೋಗೋ ಬರೋ ಹೆಣ್ಮಕ್ಳಿಗೆ ಡ್ರಿಂಕ್ ಬೇಕಾಅಂತ ಹೇಳಿದ್ದಾರೆ. ಇದು ಚೆಕ್ ಪೋಸ್ಟಲ್ಲೂ ಚೆಕ್ ಮಾಡ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಆದರೆ ಎಲ್ಲ ಬಂದ್ಬಿಟ್ಟು ವಾಟರ್ ಬಾಟ್ಲಿಂದ ಹಿಡಿದು ಡ್ರಿಂಕ್ಸ್ ಇಂದ ಹಿಡಿದು ಇದರ ಆರಾಮ ಪ್ಲಾಸ್ಟಿಕ್ ಗ್ಲಾಸ್ ಇದಾವೆ, ಪ್ಲಾಸ್ಟಿಕ್ ಗ್ಲಾಸು ಪ್ಲಸ್ ಡ್ರಿಂಕ್ಸ್ ಇವೆಲ್ಲ ಇದಾವೆ. ಇವೆಲ್ಲ ಚೆಕ್ ಪೋಸ್ಟಿನ ಚೆಕ್ಕಿಂಗ್ ಆಗದೆ ಬರ್ತಾ ಇರೋದು. ಏನಕ್ಕಂದ್ರೆ ಇದು ಆನ್ಲೈನ್ ಮಾಡಿದ್ದಾರೆ, ಆನ್ಲೈನ್ ಮಾಡಿ ಅದೇನಾಗಿ ಸ್ಕ್ಯಾನ್ ಮಾಡಿ ಕಳಿಸಿದಾರೆ ಸೀದಾ. ಚೆಕಿಂಗ್ ಆಗ್ತಾ ಇಲ್ಲ, ಇದು ಚೆಕಿಂಗ್ ಆಗಬೇಕು. ಚೆಕಿಂಗ್ ಆಗಲಿಲ್ಲ ಅಂದ್ರೆ ಇಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಲೇಡೀಸ್ ನಮಗೆ ಕಂಪ್ಲೇಂಟ್ ಮಾಡಿದ್ರು, ಯಾರೋ ಒಂದು 15 ಜನ ನಮಗೆ ಈ ಥರ ಚುಡಾಯಿಸಿದ್ದಾರೆ, ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದಾರೆ, ಹೋಗಿ ನೋಡಿ ಅಂತ ತಕ್ಷಣ ನಾವೊಂದು 50-100 ಮೆಟ್ಲು ಮೇಲೆ ಹೋಗುತ್ತೆ, ಅಲ್ಲಿ ಕುತ್ಕೊಂಡಿದ್ರು, ಓಪನ್ ಆಗಿ ಕುತ್ಕೊಂಡಿದ್ರು. ಅದು ಕೆಳಗಡೆಯಿಂದ ಗಾಡಿಯಲ್ಲಿ ಕರ್ಕೊಬಂದು ಈ ಥರ ಬಿಟ್ಟು ಅವ್ರು ಮೇಲೆ ಹೋಗಿರೋದು. ಅದರಿಂದ ಇದೇನಾದ್ರೆ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಆಗಬೇಕು. ಡ್ರಿಂಕ್ಸ್ ಎಲ್ಲ ಈ ಥರ ಇಲ್ಲಾಂದ್ರೆ ಇಲ್ಲೂ ಮುಂಚೆ ಥರನೇ ಆಗ್ಬಿಡುತ್ತೆ. ಮುಂಚೆ ಇದೇ ಥರ ಇತ್ತು, ನಾವೆಲ್ಲ ಅವಾಯ್ಡ್ ಮಾಡ್ತಿದ್ವಿ ನಾವು ಮುಳ್ಳಯ್ಯನಗಿರಿ ಎಲ್ಲ ಅಂಗಡಿಯವರು. ಈಗ ಇದು ಮತ್ತೆ ಇದು ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ನಾವು ಚೆಕ್ ಪೋಸ್ಟ್ ಅವ್ರ ಮೇಲೆ ಭರೋಸೆ ಇಟ್ಕೊಂಡು ಚೆಕಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀವಿ. ಅದು ಈಗ ಈ ಥರ ಮತ್ತೆ ರಾಜ್ ಆಗ್ತಿದೆ. ಕೇಳಿದ್ರೆ ನಮ್ಮ ಹತ್ರನೇ ಜಗಳಕ್ಕೆ ಬರ್ತಿದ್ದಾರೆ. ವಾಟರ್ ಬಾಟ್ಲಿ ಕೇಳಕ್ಕೆ ಹೋದ್ರೆ ಅದು 1 ಲೀಟರ್ ಕೇಳಿದ್ರೆ ಅಲ್ಲೇ ಚೆಕ್ ಮಾಡಲ್ಲ, ನೀವೇ ಆಗ್ತೀವಿ ನಮಗೆ ಕೇಳಕ್ಕೆ, ನೀವೇ ಡಿಪಾರ್ಟ್ಮೆಂಟ್ ಅವ್ರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇನಾದ್ರು ಕ್ರಮ ತಗೋಬೇಕು, ಕೈಗೊಳ್ಬೇಕು. ಅದಕ್ಕೆ ಈ ವಿಡಿಯೋ ನಿಮಗೆ ಕಳಿಸ್ತಿದ್ದೀನಿ. ಅದೇನಿದೆ ಕ್ರಮ ನೀವು